ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಕೇರಿಯನ್ ಕ್ರಾಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು ಡಬ್ಲ್ಯೂ ಅಲ್ಲಿ ನಮ್ಮ ಕೇರಿಯನ್ ಕ್ರಾಸ್ ಅವ್ರಿಗೋಸ್ಕರ ಒಳ್ಳೆ ಬುಕ್ಕಿಂಗು ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಕೇರಿಯನ್ ಕ್ರಾಸ್ ಅವರು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಂಗರ್ ಪ್ರೋಮೋಸ್ಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಅಂಡ್ ಇದರಿಂದ ಕೇರಿಯನ್ ಕ್ರಾಸ್ ಅವರ ಮರ್ಚೆಂಡೈಸ್ ಕೂಡ ಡಬ್ಲ್ಯೂ ಅಲ್ಲಿ ಟಾಪ್ 3 ಸೇಲ್ಸ್ಗೆ ಬಂದಿದೆ ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಎಲ್ಲರನ್ನೂ ಕೂಡ ಬೀಟ್ ಮಾಡಿಕೊಂಡು ಈಗ ನಮ್ಮ ಕೇರಿಯನ್ ಕ್ರಾಸ್ ಅವರ ಮರ್ಚೆಂಡೈಸ್ ಸೇಲ್ಸ್ ಟಾಪ್ 3 ಅಲ್ಲಿ ಇದೆ. ಅಂಡ್ ಈಗ ರೀಸೆಂಟ್ ಆಗಿ ನಡೆದಂತಹ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಕೇರಿಯನ್ ಕ್ರಾಸ್ ಅವರು ಕೂಡ ರಿವೀಲ್ ಮಾಡ್ತಾರೆ. ಮೊದಲು ಮಂಡೇ ನೈಟ್ ಹಾಗೆ ಯಾವ್ದಾದ್ರು ಒಂದು ಶೋ ನಡೀತಾ ಇದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ನನ್ನ ಮರ್ಚೆಂಡೈಸ್ ಗಳನ್ನ ಡಬ್ಲ್ಯೂ ಅವರು ಮಾರಾಟಕ್ಕೆ ಇಡ್ತಿರ್ಲಿಲ್ಲ. ಬಟ್ ಈಗ ನಾನು ಕೇಳ್ಕೊಂಡಾಗ ಓಕೆ, ನಾವು ನಿಮ್ಮ ಮರ್ಚೆಂಡೈಸ್ ಕೂಡ ಮಾರಾಟಕ್ಕೆ ಇಡ್ತೀವಿ ಅಂತ ಹೇಳಿ ಒಪ್ಕೊಂಡ್ರು. ಅದಕ್ಕೋಸ್ಕರ ಕಳೆದ ವಾರದ ಮಂಡೇ ನೈಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ನನ್ನ ಮರ್ಚೆಂಡೈಸ್ ಕೂಡ ಮಾರಾಟ ಆಗ್ತಾ ಇತ್ತು ಅಂತ ನಮ್ಮ ಕೇರಿಯನ್ ಕ್ರಾಸ್ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಅಂಡ್ ಇದರಿಂದ ನಮ್ಮ ಕೇರಿಯನ್ ಕ್ರಾಸ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಅಂಡ್ ಫ್ಯಾನ್ಸ್ ಗಳಿಗೆ ಅವರು ಧನ್ಯವಾದನ ತಿಳಿಸಿದ್ದಾರೆ. ನಿಜವಾಗ್ಲೂ ಗೈಸ್, ಇಂಟರ್ನೆಟ್ ಅಲ್ಲಿ ನಮ್ಮ ಕೇರಿಯನ್ ಕ್ರಾಸ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅದೇ ರೀತಿ ಡಬ್ಲ್ಯೂ ಅವರು ನಮ್ಮ ಕೇರಿಯನ್ ಕ್ರಾಸ್ ಅವರಿಗೆ ಒಂದು ಅದ್ಭುತವಾದ ಬುಕ್ಕಿಂಗ್ ನ ಕೊಡ್ಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಮ್ಯಾಟ್ ಕಾರ್ಡೋನಾ ಅಂದ್ರೆ ಝ್ಯಾಕ್ ರೈಡರ್ ಅವರ ಬಗ್ಗೆ. ಡಬ್ಲ್ಯೂ ಕಂಪನಿಯಿಂದ ನಮ್ಮ ಝ್ಯಾಕ್ ರೈಡರ್ ಅವರು ರಿಲೀಸ್ ಆದ್ಮೇಲೆ ತನ್ನ ಪರ್ಸನಾಲಿಟಿನ ಬದಲಾಯಿಸಿಕೊಂಡು ಬಾಡಿನ ಬಿಲ್ಡ್ ಮಾಡಿಕೊಂಡು ಇಂಡಿ ರೆಸ್ಲಿಂಗ್ ಶೋಗಳಲ್ಲಿ ನಿಜವಾಗ್ಲೂ ಅದ್ಭುತವಾದ ಮ್ಯಾಚಸ್ ಗಳನ್ನ ಕೊಟ್ಟು ಅದ್ಭುತವಾದ ರೆಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡಿದ್ರು. ಒಂದ್ ರೀತಿ ಇಂಡಿ ಗಾಡ್ ಅಂತಾನೆ ಫೇಮಸ್ ಆಗಿದ್ರು. ಅಷ್ಟು ರೆಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡಿದ್ರು ಕೂಡ ಡಬ್ಲ್ಯೂ ಕಂಪನಿಗೆ ಅವರು ಮತ್ತೊಮ್ಮೆ ಬಂದಿಲ್ಲ. ಅಂಡ್ ರೀಸೆಂಟ್ ಆಗಿ ನಡೆದಂತಹ ಪಾಡ್ಕಾಸ್ಟ್ ಅಲ್ಲಿ ಯಾಕೆ ಬಂದಿಲ್ಲ ಅಂತಾನೂ ಕೂಡ ಅವರೇ ತಿಳಿಸಿದ್ದಾರೆ. ಅವ್ರು ಹೇಳ್ತಾರೆ, ನನ್ಗೂ ಕೂಡ ಗೊತ್ತಿಲ್ಲ ನಾನು ಯಾಕೆ ಡಬ್ಲ್ಯೂ ಕಂಪನಿಗೆ ಹೋಗ್ತಾ ಇಲ್ಲ ಅಂತ. ನಿಜವಾಗ್ಲೂ ನಾನೇ ಕೆಲವೊಂದಷ್ಟು ಸರಿ ಡಬ್ಲ್ಯೂ ಕಂಪನಿ ಹತ್ರ ಹೋಗಿ ಅಪ್ರೋಚ್ ಮಾಡಿದೀನಿ, ಆದ್ರೂ ಕೂಡ ಅವರು ನನಗೆ ಯಾವುದೇ ರೀತಿಯ ಆಫರ್ ನ ಕೊಟ್ಟಿಲ್ಲ. ಯಾವುದಾದ್ರೂ ಒಂದು ದೊಡ್ಡ ಇವೆಂಟ್ ಡಬ್ಲ್ಯೂ ಕಂಪನಿಯಲ್ಲಿ ಆದಾಗ ನಾನು ಅವರಿಗೆ ಫೋನ್ ಮಾಡಿ ಕೇಳ್ತೀನಿ, ನಾನು ಹೊರಗಡೆ ಹಿಂದಿ ಶೋಗಳಲ್ಲಿ ನನ್ನನ್ನು ನೋಡ್ತಾ ಇದ್ದೀರಾ, ನನ್ನ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ನಾನು ಯಾವ ರೀತಿ ವರ್ಕ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಅವ್ರನ್ನ ಕೇಳ್ತೀನಿ. ಅಷ್ಟೆಲ್ಲ ಆದ್ರೂ ಕೂಡ ಅವರು ನನಗೆ ಆಫರ್ನ ಕೊಡ್ತಾ ಇಲ್ಲ. ಅಂಡ್ ನನಗೂ ಕೂಡ ಗೊತ್ತಿಲ್ಲ ಅದಕ್ಕೆ ಮೇನ್ ರೀಸನ್ ಏನು ಅಂತ. ಏನೇ ಆಗಲಿ, ಈಗ ರಸಲ್ ಮೇನಿಯಾ ಆಯ್ತಲ್ಲ, ಆ ಒಂದು ಟೈಮಲ್ಲೂ ಕೂಡ ನಾನು ನನ್ನ ವೈಫ್ ಜೊತೆ ಆ ಒಂದು ಹೋಟೆಲ್ ಅಲ್ಲೇ ಉಳ್ಕೊಂಡಿದ್ದೆ. ಫ್ರೀ ಆಗಿ ನನ್ನ ವೈಫಿಗೆ ನಾನು ಥ್ಯಾಂಕ್ಸ್ ನ ತಿಳಿಸ್ತೀನಿ. ಅಂಡ್ ಆ ಒಂದು ಟೈಮಲ್ಲೂ ಕೂಡ ನಾನು ಹೋಗಿ ಕೇಳಿದ್ದೆ, ನನ್ನ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ. ಅವರು ನಾನು ಏನೇ ಕೇಳಿದ್ರು ಕೂಡ, ನಾನೇ ಅಪ್ರೋಚ್ ಮಾಡಿದ್ರು ಕೂಡ ಅವರು ನನಗೆ ಆಫರ್ನ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇಷ್ಟು ದಿನ ನಾನು ಕಂಪನಿಯಲ್ಲಿ ಮತ್ತೊಮ್ಮೆ ನೋಡೋದಕ್ಕೆ ಸಿಕ್ಕಿಲ್ಲ ಅಂತ ನಮ್ಮ ಝ್ಯಾಕ್ ರೈಡರ್ ಅವರು ಕಮೆಂಟ್ನ ಮಾಡಿದ್ದಾರೆ. ಇಷ್ಟು ಒಳ್ಳೆ ಟ್ಯಾಲೆಂಟ್ನ ಅವರು ಸೈನ್ ಮಾಡ್ಕೋತಾ ಇಲ್ಲ ಅಂದ್ರೆ ನಿಜವಾಗ್ಲೂ ಡಬ್ಲ್ಯೂ ಅವರು ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೀವು ಝ್ಯಾಕ್ ರೈಡರ್ ಅವರ ಈಗಿನ ಮ್ಯಾಚಸ್ಗಳು, ಈಗಿನ ಅವರ ಚಾಂಪಿಯನ್ಶಿಪ್ ವಿಕ್ಟ್ರಿಗಳನ್ನ ನೀವೇನಾದ್ರೂ ಫೋಟೋಸ್ಗಳಲ್ಲಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಈ ವ್ಯಕ್ತಿ ಡಬ್ಲ್ಯೂಗೆ ಯಾಕೆ ಬರ್ತಾ ಇಲ್ಲ ಅಂತ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಡಬ್ಲ್ಯೂ ಅವರೇ ಝ್ಯಾಕ್ ರೈಡರ್ ಅವ್ರನ್ನ ಆಫರ್ ಮಾಡ್ತಾ ಇಲ್ವಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಓರ್ಟನ್ ಅವರ ಬಗ್ಗೆ. ಈ ಅಪ್ಡೇಟ್ ನ ಕೇಳಿ ನಮ್ಮ ರ್ಯಾಂಡಿ ಓರ್ಟನ್ ಅವರ ಫ್ಯಾನ್ಸ್ ಗಳೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗ್ತೀರಾ. ರಸಲ್ ಮೇನಿಯಾ 41 ನಲ್ಲಿ ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ಕೆವಿನ್ ಓಯನ್ಸ್ ಆಗಿ ರ್ಯಾಂಡಿ ಓರ್ಟನ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿರುತ್ತೆ. ಅನ್ಫಾರ್ಚುನೇಟ್ ಆಗಿ ನಮ್ಮ ಕೆವಿನ್ ಓಯನ್ಸ್ ಅವರಿಗೆ ಇಂಜುರಿ ಆಗುತ್ತೆ. ಅಂಡ್ ಅದರಿಂದ ಅವರು ತನ್ನ ಮ್ಯಾಚ್ ನ ಕ್ಯಾನ್ಸಲ್ ಮಾಡ್ಕೋತಾರೆ. ಅದಾದ್ಮೇಲೆ ನಮ್ಮ ರ್ಯಾಂಡಿ ಓರ್ಟನ್ ಅವರ ಅಪೋನೆಂಟ್ ಆಗಿ ಯಾರು ಬರ್ತಾರೆ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಟೈಮಲ್ಲಿ ಡಬ್ಲ್ಯೂ ಅವರು ಚಿಕ್ಕದಾಗಿ ನಿಕ್ ಆಲ್ಡಿಸ್ ಹಾಗೆ ರ್ಯಾಂಡಿ ಓರ್ಟನ್ ಅವರ ನಡುವೆ ಸ್ಟೋರಿನೂ ಕೂಡ ಕ್ರಿಯೇಟ್ ಮಾಡ್ತಾರೆ. ಬಟ್ ಒರಿಜಿನಲ್ ಆಗಿ ಆ ಒಂದು ಸ್ಟೋರಿನ ಡಬ್ಲ್ಯೂ ಅವರು ಸುಮ್ಮನೆ ಒಂದು 2 ಸ್ಮ್ಯಾಕ್ ಡೌನ್ ನ ಕಳಿಯೋದಕ್ಕೆ ಮಾತ್ರ ಬುಕ್ ಮಾಡಿದ್ರಂತೆ. ಯಾಕಂದ್ರೆ ಒರಿಜಿನಲ್ ಆಗಿ ನಮ್ಮ ಜೋ ಹೆನ್ರಿ ಅವರೇ ಪ್ಲಾನ್ ಆಗಿದ್ರಂತೆ ರಸಲ್ ಮೇನಿಯಾದಲ್ಲಿ ರ್ಯಾಂಡಿ ಓರ್ಟನ್ ಅವ್ರನ್ನ ಫೇಸ್ ಮಾಡೋದಕ್ಕೆ. ಬಟ್ ಈಗ ಗಾಯ್ಸ್, ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ವಲ್ಲ ನಿಕ್ ಆಲ್ಡಿಸ್ ಹಾಗೆ ರ್ಯಾಂಡಿ ಓರ್ಟನ್ ಅವರ ಮ್ಯಾಚ್, ಈ ಒಂದು ಮ್ಯಾಚ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ರೆಸಲ್ ವುಡ್ಸ್ ಅವರ ಪ್ರಕಾರ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಸಮ್ಮರ್ ಸ್ಲಾಮ್ ಗೆ ಡಿಸ್ಕಸ್ ಮಾಡ್ತಾ ಇದೆಯಂತೆ. ಅಂಡ್ ಅದಕ್ಕೋಸ್ಕರನೇ ಪ್ರಾಬಬ್ಲಿ ಬ್ಯಾಕ್ ಕ್ಲಾಶ್ ಅಲ್ಲಿ ಆ ರೀತಿ ಆಂಗಲ್ ನಮಗೆ ನೋಡೋದಕ್ಕೆ ಸಿಕ್ತು ಅಂತ ಅನ್ಕೋತೀನಿ. ನಮ್ಮ ರ್ಯಾಂಡಿ ಓರ್ಟನ್ ಅವರು ನಿಕ್ ಆಲ್ಡಿಸ್ ಅವರಿಗೆ ಮತ್ತೊಮ್ಮೆ ಆರ್ಕೆವನ ಆಗ್ತಾ ಇದ್ದಾರೆ. ಸೊ ಆರ್ಕೆವೋ ಮೇಲೆ ಆರ್ಕೆವೋ ನಮ್ಮ ನಿಕ್ ಆಲ್ಡಿಸ್ ಅವರಿಗೆ ಬೀಳ್ತಾನೆ ಇದೆ. ಎಷ್ಟು ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಸಹಿಸ್ಕೋತಾರೆ ಅಲ್ವಾ. ನಿಕ್ ಆಲ್ಡಿಸ್ ಅವರಿಗೆ ಬೇಕಾಗಿರೋದು ರ್ಯಾಂಡಿ ಓರ್ಟನ್ ಅವರಿಂದ ರೆಸ್ಪೆಕ್ಟ್. ಆ ರೆಸ್ಪೆಕ್ಟ್ ನ ನಮ್ಮ ರ್ಯಾಂಡಿ ಓರ್ಟನ್ ಅವರು ಕೊಡ್ತೀನಿ ಅಂತ ಹೇಳಿ ಕೂಡ ಮತ್ತೊಮ್ಮೆ ಅವರ ಮೇಲೆನೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಗೆ ಮಾಡಬಹುದು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅದೇ ರೀತಿ ಅಪ್ಡೇಟ್ ಗಳು ಕೂಡ ಬರ್ತಾ ಇದೆ. ಮ್ಯಾಚ್ ಆದ್ರೆ ಮಾತ್ರ ಅದ್ಭುತವಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದಿರ್ತಕ್ಕಂಥದ್ದು ಬ್ಲಡ್ ಲೈನ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಈಗಾಗಲೇ ಬ್ಲಡ್ ಲೈನ್ ಎಷ್ಟು ದೊಡ್ಡ ಫ್ಯಾಮಿಲಿ ಅಂತ. ನಿಜವಾಗ್ಲೂ ಡಬ್ಲ್ಯೂ ಅಲ್ಲಿ ಸೊಮೋವನ್ ಫ್ಯಾಮಿಲಿ ಅಂದ್ರೆ ಅಷ್ಟೇ ದೊಡ್ಡ ಮರ್ಯಾದೆ ಕೂಡ ಇದೆ. ಅಂಡ್ ಅಷ್ಟೇ ದೊಡ್ಡ ಫ್ಯಾಮಿಲಿ ಅದು. ಅಂಡ್ ಈಗಿರ್ತಕ್ಕಂತಹ ಬ್ಲಡ್ ಲೈನ್ ಮೆಂಬರ್ಸ್ ಗಳು ಕೂಡ ತನ್ನ
ತನ್ನ ಫ್ಯಾಮಿಲಿನ ಮುಂದುವರ್ಸೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಈಗಿರ್ತಕ್ಕಂತಹ ಬ್ಲಡ್ ಲೈನ್ ಫ್ಯಾಮಿಲಿಯ ಮಕ್ಕಳುಗಳನ್ನ ನೋಡಿದ್ರೆ ರೋಮನ್ ರೈನ್ಸ್ ಅವರಿಗೆ 5 ಜನ ಮಕ್ಕಳಿದ್ದಾರೆ, ಜೇ ಉಸೋಗೆ 2 ಜನ ಮಕ್ಕಳಿದ್ದಾರೆ, ಜಿಮ್ಮಿ ಉಸೋಗೆ 2 ಇದ್ದಾರೆ, ನಮ್ಮ ಟಾಮಾ ಟೋಂಗಾಗೆ 2 ಮಕ್ಕಳಿದ್ದಾರೆ, ಟೋಂಗಾ ಲೋವಾ ಗೋಟ್ಗೆ 3 ಜನ ಮಕ್ಕಳಿದ್ದಾರೆ, ಸೋಲೋ ಸಿಕೋವಾ ಅವರಿಗೆ 3 ಜನ ಮಕ್ಕಳಿದ್ದಾರೆ, ಅಂಡ್ ನಮ್ಮ ರಿಕೇಶಿ ಅವರಿಗೆ 5 ಜನ ಮಕ್ಕಳಿದ್ದಾರೆ, ಅಂಡ್ ನಮ್ಮ ಜಾಕೋ ಫಾಟೋ ಅವರಿಗೆ 7 ಜನ ಮಕ್ಕಳಿದ್ದಾರೆ. ಈ ಇದರಲ್ಲಿ ನಮ್ಮ ಜಾಕೋ ಫಾಟೋ ಅವರು ಮುಂಚೂಣಿಯಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ ಅವರು ಮನೆಯಲ್ಲೂ ಹಾಗೆ ಇಂದ್ರಿಂಗ್ ಅಲ್ಲೂ ಕೂಡ ತನ್ನ ಎಬಿಲಿಟಿನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಕೊಂಡಿದ್ದಾರೆ ನಮ್ಮ ಜಾಕೋ ಫಾಟೋ ಅವರು. ಏನೇ ಆಗ್ಲಿ ಗೈಸ್, ಈಗಿರ್ತಕ್ಕಂತಹ ಬ್ಲಡ್ ಲೈನ್ ಮೆಂಬರ್ಸ್ ಗಳಿಗಿಂತ ಅವರ ಮುಂದಿನ ಪೀಳಿಗೆಯ ಮೆಂಬರ್ಸ್ ಗಳೇ ತುಂಬಾನೇ ದೊಡ್ಡದಾಗಿ ನಮಗೆ ಕಾಣಿಸ್ಕೊತಾ ಇದ್ದಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಕೂಡ ಎಂದಿನಂತೆ ಬೋರಿಂಗ್ ಅಂತಾನೆ ಅನ್ನಿಸ್ತಾ ಇದೆ. ರೀಸೆಂಟ್ ಆಗಿ ಸ್ಮ್ಯಾಕ್ ಡೌನ್ ಗಳು ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ. ಅಂಡ್ ಅದೇ ರೀತಿ ನಾಳೆ ಸ್ಮ್ಯಾಕ್ ಡೌನ್ ಕೂಡ ಒಂದು ನಾರ್ಮಲ್ ಟಿಪಿಕಲ್ ಬೋರಿಂಗ್ ಸ್ಮ್ಯಾಕ್ ಡೌನ್ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಏನೇನು ನೋಡೋದಕ್ಕೆ ಸಿಗುತ್ತೆ ಅಂತ ಸ್ವಲ್ಪ ನೋಡ್ಕೊಂಡ್ ಬರೋದಾದ್ರೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಪ್ರಾಬಬ್ಲಿ ನಮಗೆ ಮನಿ ಇನ್ ದ ಬ್ಯಾಂಕಿಗೆ ಕ್ವಾಲಿಫೈಯಿಂಗ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗಬಹುದು. ಮಂಡೇ ನೈಟ್ ರಾಗೂ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಅದೇ ರೀತಿ ನಾಳೆ ಸ್ಮ್ಯಾಕ್ ಡೌನ್ಗೂ ಕೂಡ ಡಬ್ಲ್ಯೂ ಅವರು ಅನೌನ್ಸ್ ಮಾಡಬಹುದು ಅಥವಾ ಮ್ಯಾಚಸ್ ಗಳು ನಾಳೆ ಸ್ಮ್ಯಾಕ್ ಡೌನ್ ನಲ್ಲೇ ನೋಡೋದಕ್ಕೆ ಸಿಗಬಹುದು. ಇದಲ್ದಲೇ ನಾಳೆ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಗೆ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಬ್ಯಾಕ್ ಕ್ಲಾಶ್ ಅಲ್ಲಿ ಸೋತಾದ ನಂತರ ನಮ್ಮ ರ್ಯಾಂಡಿ ಆರ್ಟನ್ ಅವರು ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ. ನಮ್ಮ ನಿಕ್ ಆಲ್ಡಿಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಯಾವ್ದಾದ್ರು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತಾ ಅಂತ ಕಾಯಬೇಕು. ಇದಲ್ದಲೇ ಬ್ಲಡ್ ಲೈನ್ ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ಇರುತ್ತೆ. ನಮ್ಮ ಸೋಲೋ ಸಿಕೋವಾ, ಜಾಕೋ ಫಾಟೋ ಹಾಗೆ ನಮ್ಮ ಜೆಫ್ ಕೋಬ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಇರ್ತಾರೆ. ಅಂಡ್ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ ಸ್ಟಿಫನಿ ಸ್ಟಾಟನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ನಮ್ಮ ನಾಯಾ ಜಾಕ್ಸ್ ಅವರು ನಂಬರ್ 1 ಕಂಟೆಂಡರ್ ಆಗಿರೋದ್ರಿಂದ ಇವರ ನಡುವೆನೂ ಕೂಡ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಸ್ಟೋರಿ ಲೈನ್ ನ ಬಿಲ್ಡ್ ಮಾಡ್ತಾರೆ. ಅಂಡ್ ನಾಳೆ ಸ್ಮ್ಯಾಕ್ ಡೌನ್ ಗೆ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವ್ರನ್ನ ಅಫಿಷಿಯಲ್ ಆಗಿ ಅಡ್ವರ್ಟೈಸ್ ಏನೋ ಮಾಡಿದ್ದಾರೆ. ಬಟ್ ಬರ್ತಾರೆ ಅಂತ ಯಾರು ಕೂಡ ಕನ್ಫರ್ಮ್ ಆಗಿ ಅನ್ಕೋಬೇಡಿ. ಬಂದ್ರೆ ಖುಷಿ ಪಡಿ, ಬರಲಿಲ್ಲ ಅಂದ್ರೆ ಬೇಜಾರಾಗೋದಕ್ಕಂತೂ ಯಾರು ಕೂಡ ಹೋಗ್ಬೇಡಿ. ಸುಮಾರು ಬಾರಿ ನಾವು ನೋಡಿದೀವಿ ಅಡ್ವರ್ಟೈಸ್ ಆಗಿದ್ದಾಗ ಸೂಪರ್ ಸ್ಟಾರ್ಸ್ ಗಳು ಬರೋದಿಲ್ಲ. ಅಂಡ್ ನಾಳೆ ಕೋಡಿ ರೋಡ್ಸ್ ಅವರು ಬರ್ತಾರೆ ಅಂತ ಯಾಕೋ ಅನಿಸ್ತಾ ಇಲ್ಲ. ಇಷ್ಟೇ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಅಡ್ವರ್ಟೈಸ್ ಮಾಡಿರೋದು. ನೋಡೋಣ ನಾಳೆ ಸ್ಮ್ಯಾಕ್ ಡೌನ್ ಯಾವ ರೀತಿ ಇರುತ್ತೆ ಅಂತ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.